ಹೋತು. ನಂಗೆ ಆ ಮಗುಂದು ಮರ್ಯಾಕಾಗವಲ್ತು. ಅದು ಶಬ್ದ ಕಿವಿಯೊಳಗೆ ಗುಂಗೂಡಾಕತ್ತೈತಿ. ಯಾಕೆ ಹಿಂಗೆ ಕಾಡಕತ್ತಿಪ್ಪ ದೇವ್ರ ನನ್ನ? ಹಾಂ, ಇನ್ನೂ ಮಲ್ಕೊಂಡಿಲ್ಲ ಆಕೆ ಜಯಂತಿ? ಯಾಕೆ ಹಿಂಗೆ ಹವಾರ ಕುಂತಿ? ಯಾಕೆ ಮಕ ಸಪ್ ಮಾಡಿ ಇನ್ನೂ ಮಲ್ಕೊಂಡಿಲ್ಲ? ಯಾಕೆ ಬೆಚ್ಚ ಬಿದ್ದಂಗತ್ ನೀನು? ಏನಿಲ್ರಿ, ಯಾಕೋ ಒಂಥರ ಮನ್ಸಿಗೆ ಏನೋ ತಳಮಳ ನಿತ್ಯನ ಹತ್ವಲ್ದು. ಗೊತ್ತಾತ್ ಬಿಡು ನಿನ್ನ ಮನಸ್ಸಿನ ತಳಮಳ ಏನಂತ. ಏನು ನಿನ್ನ ಇಷ್ಟು ದಿನ ಹಡದು ಜಾಕಿ ಮಾಡಿ ಎಲ್ಲ ಮಾಡಿದ ಮಗಳಿಗೆ ಆಕೆ ಮದುವಾಗಿ ಹೊಂಟಾಳ ಅಂತಂದು ನಿನಗೆ ಮನಸ್ಸಿಗೆ ಕೆಟ್ಟಾಗತ್ತಷ್ಟೆ, ಹೌದಿಲ್ಲ? ಹಾಂ ಹೌದ್ರಿ. ಏನು ಮಾಡೋದು, ಮಗಳು ಇಷ್ಟು ಮುದ್ದಾಗಿ ಸಾಕಿರ್ತೀವಿ. ಒಮ್ಮಾಗಲೇ 20 ವರ್ಷದ ನಂತರ ಮದುವೆಯಾಗಿ ನಮ್ಗೆ ಬಿಟ್ಟು ಬೇರೆ ಮನೆಗೆ ಹೋಗ್ತಾರೆ ಅಂದಾಗ ಮನಸ್ಸಿಗೆ ಬೇಜಾರಾಗ್ತೈತಿ. ಮಗ ಅದನ್ನ ಇಲ್ಲ ಅಂತಲ್ಲ, ಆದರೂ ಆಕಿ ನನ್ನ ಒಂದು ಕ್ಷಣ ಬಿಟ್ಟಿರ್ತಿದ್ದಿಲ್ಲ. ಹಿಂದೆ ಹಂಗೆ ಮಮ್ಮಿ ಅಂತಂದು ಹಂಗೆ ಅವ್ವ ಅವ್ವ ಅಂತ ಹಂಗೆ ಅಡ್ಡಾಡಕ್ಕೆ, ಅದಕ್ಕೆ ಬೇಜಾರಾಯ್ತು. ನೀನು ಕಣ್ಣು ಒರೆಸ್ಕೋ ಜಯಂತಿ. ನೀನು ಹಿಂಗೆ ನೋಡೋಕ್ಕಾಗಂಗಿಲ್ಲ. ಯಾವತ್ತೂ ನೀ ಕಣ್ಣೀರು ಹಾಕಿದ್ದೆ ನಾನು ನೋಡಿಲ್ಲ. ಅಳಕ್ಕೆ ಹೋಗ್ಬೇಡ, ಕಣ್ಣೀರು ಒರೆಸ್ಕೋ. ಆಯ್ತು ಬಿಡ್ರಿ, ಆಯಿತು. ಆಯ್ತಡಿ, ನಿಂಗೆ ನೀರು ತೊಗೊಂಬರ್ತೀನಿ, ಕೂಡಿಲಿ. ಅಯ್ಯೋ ಇಲ್ಲ ರೀ, ನಾನು ಮಗಳು ಬಿಟ್ಟು ಹೋಗ್ಕಾಳ ಅಂತ ನಂಗೆ ಮನಸ್ಸಿಗೆ ಬೇಜಾರಾಗೈತಿ. ಆದ್ರೆ 22 ವರ್ಷದ ಹಿಂದೆ ಒಂದು ಕಹಿ ಘಟನೆ ನಡೀತು. ಆ ಘಟನೆಯಿಂದ ನನ್ನ ಅಲ್ಲಿ ಒಂದು ಹೆಣ್ಣು ಮಗುವಿನ ಕಳ್ಕೊಂಡು ಕುಂತೀನಿ. ಅದರ ನೆನಪು ಅಳು ಇನ್ನೂ ಕಿವಿ ಒಳಗೆ ಗುಂಗುಡಾಕತ್ತೈತಿ. ಅಷ್ಟೇ ರೀ, ನಾನು ನಿಮಗೆ ಮೋಸ ಮಾಡತ್ತೀನಿ. ತಪ್ಪಾತ್ ನಂದು.